ರಾಜ್ಯದಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಸುದ್ದಿಗಳು ಬರ್ತಾನೆ ಇರುತ್ತೆ. ಯಾಕಂದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಮಧ್ಯೆನೇ ಫೈಟ್ ಆಗ್ತಾ ಇದೆ ಅನ್ನುವಂತ ವಿಚಾರ. ಬಟ್ ಅದರ ಹೊರತಾಗಿ ಈಗ ಮತ್ತೊಮ್ಮೆ ರಾಜ್ಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ದಲಿತ ಸಿಎಂ ಕೂಗು. ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ದಲಿತ ಸಿಎಂ ಕೂಗು. ಈಗ ದಲಿತ ನಾಯಕರೆಲ್ಲ ಮುನ್ನೆಲೆಗೆ ಬರ್ತಿದ್ದಾರೆ. ಸಿಎಂ ಬದಲಾವಣೆಯ ಚರ್ಚೆ ಬೆನ್ನಿಗೆ ದಲಿತ ಸಿಎಂ ಆಗಬೇಕು ಅನ್ನುವಂಥ ಕೂಗಿಗೆ ಮತ್ತಷ್ಟು ಬಲ ಸಿಗ್ತಾ ಇದೆ. ಪರಮೇಶ್ವರ್, ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರಂತೆ. ಡಿಕೆ ಬಣ ವರ್ಸಸ್ ಸಿದ್ದು ಬಣ ಆಕ್ಟಿವ್ ಬೆನ್ನಲ್ಲೇ ದಲಿತ ನಾಯಕರ ಮೀಟಿಂಗ್ಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ದಲಿತರೊಬ್ಬರು ಸಿಎಂ ಆಗುವ ಅವಕಾಶ ಕೈ ಬಿಡಬಾರದು ಅನ್ನುವಂಥ ಚರ್ಚೆಗಳು ಹೈಕಮಾಂಡ್ ಎದುರು ಬಲವಾಗಿ ದಲಿತ ಸಿಎಂ ವಾದ ಮಂಡನೆಗೆ ಚರ್ಚೆ ಆಗಿದೆಯಂತೆ. ನಾಯಕರಿಂದ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ದಲಿತ ಸಿಎಂ ವಾದಕ್ಕೆ ಬಲ ತುಂಬುವ ಚರ್ಚೆ ಆಗಿದೆ. ದಲಿತ ಸಿಎಂ ವಾದಕ್ಕೆ ಬೆಂಬಲ ಗಿಟ್ಟಿಸುವ ಸಲುವಾಗಿ ದಲಿತ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಮುಂದಾಗ್ತಿದ್ದಾರಂತೆ. ಈ ಹಿಂದಿನಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಇತ್ತು. ಬಟ್ ಅದಕ್ಕೆ ಈಗ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಚರ್ಚೆಯ ವಿಚಾರದ ಬೆನ್ನಲ್ಲೇ ಆ ಕೂಗಿಗೆ ಮತ್ತಷ್ಟು ಬಲ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಮುಂದಿನ ಸಿಎಂ ಅವರೇ ಅನ್ನುವಂತಹ ವಿಚಾರಗಳ ಚರ್ಚೆಯ ಬೆನ್ನಿಗೆ ನಾವ್ಯಾಕೆ ಅವಕಾಶ ಬಿಟ್ಕೊಡ್ಬೇಕು, ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಆದ್ರೆ ಯಾಕೆ ದಲಿತರು ಸಿಎಂ ಆಗಬಾರ್ದು, ನಮಗೂ ಒಂದು ಅವಕಾಶ ಸಿಗಬೇಕಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಲಿತ ನಾಯಕರೆಲ್ಲ ಮಹತ್ವದ ಸಭೆಗಳನ್ನ ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಿದ್ದಾರಂತೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವ ರೀತಿ ನಾವು ವಿಚಾರಗಳನ್ನ ಇಡಬೇಕು, ಯಾಕೆ ದಲಿತ ಸಿಎಂ ಕೂಗು ಮತ್ತಷ್ಟು ಜೋರಾಗಬಾರದು, ಯಾಕೆ ಇರುವಂತಹ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬಾರ್ದು, ಇಂಥ ವಿಚಾರಗಳು ದಲಿತ ನಾಯಕರಿಂದಲೇ ಕೇಳೋದಕ್ಕೆ ಸಿಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ದಲಿತ ನಾಯಕರು ಇಷ್ಟಪಡ್ತಿದ್ದಾರಾ? ಅಲ್ಲ, ಈ ದಲಿತ ನಾಯಕರ ಜೊತೆಗೆ ನಿಂತ್ಕೊಂಡಿದ್ದು ಒನ್ಸ್ ಅಗೇನ್ ಸಿದ್ದರಾಮಯ್ಯನವರೇ. ಆದ್ರೆ ಸಿದ್ದರಾಮಯ್ಯನವರನ್ನ ನೀವು ಕೆಳಗಿಳಿಸ್ತೀರಿ ಅಂತ ಆದ್ರೆ ನಮಗೆ ಯಾಕೆ ನೀವು ಅವಕಾಶ ಮಾಡಿಕೊಡಬಾರದು, ಇಂಥ ವಿಚಾರಗಳನ್ನ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರಂತೆ. ಗೊತ್ತಿಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅತಿ ದೊಡ್ಡ ತಲೆನೋವಾಗಬಹುದು ಇಫ್ ಸಪೋಸ್ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ. ಯಾಕಂದ್ರೆ ಆ ಕುರ್ಚಿಗೆ ಟವಲ್ ಹಾಕಿ ಆಸೆಗಣ್ಣುಗಳಿಂದ ಎದುರು ನೋಡ್ತಾ ಇರೋದು ಡಿಕೆ ಶಿವಕುಮಾರ್ ಅವರು. ಒಕ್ಕಲಿಗ ನಾಯಕ, ಒಕ್ಕಲಿಗ ಸಮುದಾಯದ ಒಬ್ರು ಸಿಎಂ ಆಗ್ತಾರೆ ಅನ್ನುವಂತಹ ಖುಷಿ ಆ ಸಮುದಾಯದಲ್ಲಿ ಹೇಗೆ ನೋಡೋದಕ್ಕೆ ಸಿಗ್ತಾ ಇದೆಯೋ, ಈಗ ದಲಿತ ನಾಯಕರಾದಿಯಾಗಿ ಒಬ್ರು ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಕ್ಕಲಿಗ ವರ್ಸಸ್ ಮೋಸ್ಟ್ಲಿ ದಲಿತ ಅನ್ನುವಂತಹ ಪರಿಸ್ಥಿತಿ ಸಿಎಂ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆಲ್ರೆಡಿ ಒಂದು ಹಂತದಲ್ಲಿ ಪ್ರಾರಂಭ ಆಗಿದೆ. ಈ ಹಿಂದಿನಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು ದಲಿತರು ಒಬ್ರು ಸಿಎಂ ಆಗಬೇಕು ಅನ್ನೋ ಕಾರಣಕ್ಕೆ. ಬಟ್ ಅದಕ್ಕೆ ಅಷ್ಟರ ಮಟ್ಟಿಗೆ ಮನ್ನಣೆ ಸಿಕ್ಕಿರ್ಲಿಲ್ಲ. ಕಾರಣ ಸಿದ್ದರಾಮಯ್ಯನವರೇ ಸೂಕ್ತ ಅಂತ ಕೆಲ ನಾಯಕರು ಒಪ್ಕೊಂಡಿದ್ರು. ಬಟ್ ಈಗ ಅವ್ರನ್ನ ಕೆಳಗಿಳಿಸ್ತೀರಿ ಅಂದ್ರೆ ನಮಗೊಂದು ಅವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಈ ದಲಿತ ಸಿಎಂ ಕೂಗು ಇವತ್ತು ನಿನ್ನೆ ಅದಲ್ಲ, ಆರಂಭದಿಂದಲೂ ಕೂಡ ದಲಿತ ಸಿಎಂ ಕೂಗಿತ್ತು. ಬಟ್ ಅಷ್ಟು ಮುನ್ನೆಲೆಗೆ ಬಂದಿರಲಿಲ್ಲ. ಕಾರಣ ಸಿದ್ದರಾಮಯ್ಯನವರ ಇದ್ರು ರೇಸಲ್ ಅನ್ನೋ ಕಾರಣಕ್ಕೆ ಸ್ವಲ್ಪ ಸೈಲೆಂಟ್ ಆಗಿತ್ತು ಆ ಸಮುದಾಯ. ಈಗ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅಂದ್ರೆ ಅವರು ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ದಲಿತ ನಾಯಕರು ನಮಗೊಂದು ಅವಕಾಶ ಸಿಗಬೇಕಪ್ಪ ಅಂತ ಕೇಳೋದ್ರ ತಪ್ಪಿಲ್ಲ. ಕಾರಣ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ನಮ್ಮ ಅಸ್ತಿತ್ವ ಏನು ಅನ್ನುವಂತಹ ಪ್ರಶ್ನೆ ಬಹುತೇಕ ನಾಯಕರನ್ನ ಕಾಡ್ತಾ ಇದೆ. ಹಾಗಾಗಿ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಷ್ಟೊತ್ತೆ ಈಗಾಗಲೇ ಏನು ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಅಂತಾನೆ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ದಲಿತ ಸಮುದಾಯದಲ್ಲಿ ಯಾರು ಕೂಡ ಸಿಎಂ ಆಗಿಲ್ಲ ಅನ್ನುವಂತಹ ಕೊರಗು ಈ ಒಂದು ದಲಿತ ಸಮುದಾಯಕ್ಕಿತ್ತು. ಸೊ ಹೀಗಾಗಿ ಮತ್ತೊಮ್ಮೆ ಆಗಾಗ ಈ ಒಂದು ದಲಿತ ಸಿಎಂ ಕೂಗು ಕೇಳಿ ಬರ್ತಾನೆ ಇರುತ್ತೆ. ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಜಟಾಪಟಿ ನಡೀತಾ ಇರುವಂಥದ್ದು. ಅಂದರೆ 2.5 ವರ್ಷದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತದೆ. ಏನು ಈ ಇಬ್ಬರ ನಡುವೆ ಒಪ್ಪಂದ ಆಗಿರುವಂಥದ್ದು ಅಂತ ಸದ್ಯ ಕಾಂಗ್ರೆಸ್ನ ಕೆಲ ನಾಯಕರು ಹೇಳುವಂಥದ್ದು. ಅದೇ ರೀತಿಯಾಗಿ ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ಕೆಳಗಿಳಿಯುವಂತಹ ಪರಿಸ್ಥಿತಿ ಬಂದ್ರೆ ಆ ಒಂದು ಸಂದರ್ಭದಲ್ಲಿ ದಲಿತ ಸಮುದಾಯದಿಂದಲೂ ಕೂಡ ಸಿಎಂ ಆಗುವಂತಹ ಅವಕಾಶ ಸಿಗುತ್ತೆ. ಈಗ ಇರುವಂತಹ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಳೋಣ ಅನ್ನುವಂಥದ್ದು ಇದೀಗ ದಲಿತ ಏನು ಕೈ ನಾಯಕರ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇರುವಂತಹ ವಿಷಯ. ಅದಕ್ಕಾಗಿ ಸಾಕಷ್ಟು ಹರಸಾಹಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ದಲಿತ ಸಿಎಂ ಕೂಗು ಕೂಡ ಅಂದ್ರೆ ಈಗಾಗಲೇ ದಲಿತ ಸಮುದಾಯದ ಪ್ರಮುಖ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ KH ಮುನಿಯಪ್ಪ ಆಗಿರ್ಬೋದು, ಪರಮೇಶ್ವರ್ ಇರ್ಬೋದು, ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು. ಈ ಪೈಕಿ
ಸತೀಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಪರಮೇಶ್ವರ್ ಅವರ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇರುತ್ತೆ ದಲಿತ ಸಿಎಂ ಗಾದಿಗಾಗಿ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು. ಇದುವರೆಗೂ ಕೂಡ ದಲಿತ ಸಮುದಾಯದಿಂದ ಯಾರು ಸಿಎಂ ಆಗಿಲ್ಲ. ಈ ಒಂದು ಸಂದರ್ಭದಲ್ಲಾದರೂ ಈಗ ಏನಾದರೂ ಅವಕಾಶ ಸಿಕ್ಕರೆ ದಲಿತ ಸಿಎಂ ಮಾಡಿ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥದ್ದು ಇದೀಗ ಏನು ಕೈ ನಾಯಕರು, ಏನು ದಲಿತ ಕೈ ನಾಯಕರು ಏನಿದ್ದಾರೋ ಅವರ ಅಭಿಪ್ರಾಯ ಇರುವಂಥದ್ದು.